ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಥರ್ಸ್ಡೇ ವ್ಲಾಗ್. ನಾನಿವತ್ತು ಬೆಳಗ್ಗೆನೇ ಮಕ್ಕಳಿಗೆ ಹಾಲು ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ನನ್ನ ತಂಗಿ ಮಗಳು ಬಂದಿದ್ಲು, ಸೊ ಅದಕ್ಕೆ ಅವಳಿಗೂ ಏನಾದರೂ ಸ್ವೀಟ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲು ಜಾಸ್ತಿನೇ ಕಾಯಕ್ಕೆ ಇಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಓಟ್ಸ್ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಓಟ್ಸ್ ನೆನೆಸಿಟ್ಕೊಳ್ತಾ ಇದ್ದೀನಿ. ಓಟ್ಸ್ ಯಾಕೆ ನೆನೆಸಿಟ್ಕೊಳ್ತಾ ಇದ್ದೀನಿ ಅಂತ ನಾನು ಪ್ರೀವಿಯಸ್ ವೀಡಿಯೋಲಿ ನಿಮ್ಗೆ ಹೇಳಿದ್ದೀನಿ. ಹಾಲು ಒಡೆದೋಗಿತ್ತು, ಸೊ ಏನು ಮಾಡೋದು ಅಂತ ಇಷ್ಟೊಂದು ಹಾಲು ಒಡೆದೋಗಿದೆಯಲ್ಲ, ಅದರಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸೊ ಇದನ್ನೆಲ್ಲ ನಾನು ಒಂದು ಬನಿಯನ್ ಕ್ಲಾತ್ ತೊಗೊಂಡು ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ. ಮತ್ತು ಇದರಲ್ಲಿ ನೀರು ಹಾಕ್ಕೊಂಡು ಕೂಡ ಮತ್ತು ಇನ್ನೊಂದು ಸಲ ಆ ಸೋರ್ನೆಸ್ ಎಲ್ಲ ಹೋಗಲಿ ಅಂತ, ಹುಳಿ ಅಂಶ ಏನಾದರೂ ಇದ್ದರೆ ಹೋಗಲಿ ಅಂತ ಮತ್ತೆ ಕ್ಲೀನ್ ಮಾಡಿಕೊಂಡು ಈಗ ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಿಕೊಂಡು ನಾನು ಇವಾಗ ಒನ್ ಅವರು ಇದ್ರ ಮೇಲೆ ಏನಾದರೂ ಒಂದು ವೆಯ್ಟ್ ಇಟ್ಬಿಟ್ಟು ಸಪ್ರೇಟಾಗಿ ಎತ್ತಿರ್ತೀನಿ. ಇದರಿಂದ ನೆಕ್ಸ್ಟ್ ಏನು ಸ್ವೀಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಇದಾದಮೇಲೆ ಇದು ಯಾಕೆ ನಾವು ಈ ಥರ ಇಡ್ತೀವಿ ಅಂತ ಅಂದರೆ ಇದರಲ್ಲಿರೋ ಎಕ್ಸ್ಟ್ರಾ ನೀರುಗಳೆಲ್ಲ ಹೋಗಲಿ ಅಂತ. ಮತ್ತು ನಾನು ಇವಾಗ ಓಟ್ಸ್ ನೆನೆಸಿಟ್ಟಿದ್ನಲ್ಲ ಅದನ್ನು ತಗೊಂಡು ಒಂದು ಜಾರಿಗೆ ಹಾಕ್ಕೊಂಡು, ಮತ್ತು ಆಲ್ಮಂಡು ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಒಂದು ಸ್ವಲ್ಪ ಸಿಪ್ಪೆಲ್ಲ ಹೊಡ್ಕೊಂಡು ಅದಕ್ಕೆ ಇವಾಗ ನೆನೆಸಿಟ್ಟಿದ್ದು ಓಟ್ಸು, ದ್ರಾಕ್ಷಿ, ಆ್ಯಪಲ್ಲು, ಚಿಯಾ ಸೀಡ್ಸು ಮತ್ತು ಅಗಸೆ ಬೀಜ ಮತ್ತು ಒಂದು ಸ್ವಲ್ಪ ನೀರು, ದಾಳಿಂಬೆ ಹಣ್ಣು, ಒಂದು ಡೇಟ್ಸ್ ಆ್ಯಕ್ಚುಲಿ ಸ್ವೀಟ್ನೆಸ್ಗೋಸ್ಕರ ಇಷ್ಟು ಹಾಕಿದ್ರೆ ನನ್ನ ಸ್ಮೂತಿ ರೆಡಿ ಆಯಿತು. ನೆನ್ನೆ ಹಲಸಿನ ತಂದಿದ್ವಲ್ಲ ಅದರದ್ದು ಬೀಜಗಳೆಲ್ಲ ಇತ್ತು, ಸೊ ಅದನ್ನು ಹಾಕಿ ಒಂದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ಇದಕ್ಕೆ ಬೇಳೆ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಿಂಗು ಇಷ್ಟು ಹಾಕ್ಕೊಂಡು 3 ವಿಷಲ್ ಕೊಡ್ತೀನಿ. ಮತ್ತು ಇನ್ನೊಂದು ಕಡೆಗೆ ಹಲಸಿನ ಬೀಜ ಮತ್ತು ಉಪ್ಪು ಹಾಕಿ ನೀರು ಹಾಕಿ ಅದನ್ನು ಒಂದು 3-4 ವಿಷಲ್ ಕೊಡ್ತೀನಿ, ಸ್ವಲ್ಪ ಬೆಂದ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಮಕ್ಕಳಿಗೆ ಚಪಾತಿ ಮಾಡಿಬಿಟ್ಟು ಅವರಿಗೆ ಒಂದು ಚಟ್ನಿ ಮಾಡಿಕೊಟ್ಟಿದ್ದೆ, ಅವ್ರದ್ದು ತಿಂಡಿ ಆಯಿತು. ಸೊ ಮತ್ತು ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದರದ್ದು ಬೇಳೆ ತಗೊಂಡು ಅದರಲ್ಲಿರೋ ಎಕ್ಸ್ಟ್ರಾ ನೀರುಗಳನ್ನೆಲ್ಲ ಬೇರೆ ಪಾತ್ರೆಯಲ್ಲಿ ಹಾಕಿ ಇದಕ್ಕೊಂದು 2 ಸ್ಪೂನು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡ್ರ್ ಹಾಕಿ ಚೆನ್ನಾಗಿ ಮಸ್ತಿಟ್ಕೊಂಡೆ. ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಈಗೇನು ಮಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಳೆನ ಅದನ್ನು ಹಾಕಿ ಚೆನ್ನಾಗಿ ಉಪ್ಪಾಕಿ ಸ್ವಲ್ಪ ಕುದಿಯೋಕೆ ಬಿಡ್ತೀವಿ. ಕುದ್ದಿದೆ ಅಂತ ಅಂದಾಗ ಬೇಯಿಸ್ಕೊಂಡಿದ್ವಲ್ಲ ಹಲಸಿನ ಬೀಜ ಅದನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ವಿಷಲ್ ಕೊಡ್ತೀನಿ. ಸೊ ನನ್ನ ಸಾಂಬಾರು ಕೂಡ ರೆಡಿ ಆಯಿತು. ಇಲ್ಲಿ ಸಾಂಬಾರು ಮಾತ್ರ ಮಾಡಿದ್ರೆ ಚೆನ್ನಾಗಿರಲ್ಲ, ಅದೊಂದೇ ತಿನ್ನೋಕ್ಕಾಗಲ್ಲ, ಬೇಳೆ ಸಾಂಬಾರು ಥರ ಇರುತ್ತೆ ಅಂದ್ಬಿಟ್ಟು ಒಂದು ಬೋಂಡ ಸ್ವಲ್ಪ ಮಾತ್ರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಈರುಳ್ಳಿ ಹಾಕಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಒಂದು 2 ಎಲೆ ಕರಿಬೇವಿನ ಸೊಪ್ಪು, ಓಂಕಾಳು, ಉಪ್ಪು, ಕಡಲೆ ಹಿಟ್ಟು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ. ಸೊ ಆಲ್ಮೋಸ್ಟ್ ನಾನು ಇದನ್ನೊಂದು 15 ಮಿನಿಟ್ಸ್ ಬಿಡ್ತೀನಿ, ಯಾಕೆಂದರೆ ಇದು ಯಾವಾಗಲೂ ಅಷ್ಟೇ ಬಜ್ಜಿನೇ ಆಗಲಿ ಬೋಂಡನೇ ಆಗಲಿ ಕಲಸಿ ಒಂದು ಸ್ವಲ್ಪ ತಿಟ್ಟರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ತಿಕ್ಕಾಗಿದೆ. ಈಗ ಇಷ್ಟು ಆಗಿದ್ರೆ ಸಾಕು. ಮತ್ತು ಈಗ ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಒಂದೊಂದೇ ಬೋಂಡ ಹಾಕಿ ಊಟಕ್ಕೆ ಕೂಡ ರೆಡಿ ಆಯಿತು. ಈಗ ಆವಾಗಲೇ ಎತ್ತಿಟ್ಟಿದ್ನೆಲ್ಲ ಹೊಡೆದೋಗಿರೋ ಹಾಲನ್ನೆಲ್ಲ ನೀರನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದೇನಾಗಿದೆ ಅಂತ ನೋಡೋಣ. ಸೊ ಇದು ಆಲ್ಮೋಸ್ಟ್ ತಿಕ್ಕಾಗಿ ನೋಡಿ ಈ ಥರ ಶೇಪಲ್ಲಿ ಬಂದಿದೆ. ಈಗ ಇದನ್ನೆಲ್ಲ ಪುಡಿ ಮಾಡಿ ನನ್ನ ಹಸ್ತದಿಂದ ಚೆನ್ನಾಗಿ ಮಿದಿಬೇಕು. ಸೊ ಇದೆಲ್ಲ ಆಲ್ಮೋಸ್ಟ್ ಪುಡಿ ಇರೋದೆಲ್ಲನೂ ಈ ಚಪಾತಿ ಹಿಟ್ಟು ಥರ ಫಾರ್ಮ್ ಆಗಬೇಕು, ಅಂದರೆ ರೌಂಡಿಗೆ ಅಲ್ಲಿವರೆಗೂ ಚೆನ್ನಾಗಿ ಮಿದಿಬೇಕು. ಆಲ್ಮೋಸ್ಟ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ನಾವು ಮಿದ್ದಷ್ಟು ನಮಗೆ ಉಂಡೆ ಚೆನ್ನಾಗಿ ಬರುತ್ತೆ ಅಂತ. ಇದು ಮಿದ್ದೆ ಆಯಿತು. ಇವಾಗ ನೋಡಿ ರೌಂಡಿಗೆ ಫಾರ್ಮ್ ಆಗಿದೆ. ಈಗ ಇದರಲ್ಲಿ ಚಿಕ್ಕ ಪೀಸ್ ತಗೊಂಡು 2 ಕೈಯಿಂದ ಹಮ್ಕಿ ಬಾಲ್ ಥರ ಫಾರ್ಮ್ ಮಾಡ್ತೀವಿ, ಸೊ ದಟ್ ಯಾವುದೇ ಥರ ಮಧ್ಯದಲ್ಲಿ ಕ್ರ್ಯಾಕ್ ಆಗದಿರೋ ಥರ ಇರಲಿ ಅಂತ. ಈ ಥರ 2 ಕೈಯಿಂದ ಪ್ರೆಸ್ ಮಾಡಿದಾಗಲೇ ನಮಗೆ ಬಾಲು ರೌಂಡಾಗಿ ಬರೋದು, ಅಂದರೆ ಮಧ್ಯದಲ್ಲಿ ಯಾವುದೇ ಥರ ಬಿರುಕು ಬರದಿರೋ ಥರ. ಸೊ ಈಗ ನಾನು ಶುಗರ್ ಸಿರಪ್ ರೆಡಿ ಮಾಡ್ಕೊತೀನಿ. ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡು 1 ಕಪ್ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಟು, ಈಗ ನಾವೇನೇನು ರೌಂಡಾಗಿ ಫಾರ್ಮ್ ಮಾಡ್ಕೊಂಡಿದ್ವಲ್ಲ ಬಾಲ್ಸ್ನ ಅದನ್ನೆಲ್ಲ ಇದರೊಳಗಡೆ ಹಾಕಿ ಗ್ಯಾಸ್ನ ಆಫ್ ಮಾಡಿಬಿಟ್ರೆ ಆಯಿತು, ನಮ್ಮ ರಸಗುಲ್ಲ ರೆಡಿ. ಸೊ ಇದನ್ನು ನಾವು ಒಂದು 10 ನಿಮಿಷ ಹಾಗೆ ಶುಗರ್ ಸಿರಪ್ಲಿ ನೆನೆಯೋಕೆ ಬಿಟ್ಟರೆ ಆಯಿತು. ನನಗೆ ಸ್ವಲ್ಪ ಸಂಜೆ ಟೈಮ್ ಇದ್ದಿದ್ದರಿಂದ ನಮ್ಮ ರೋನಾಗೆ ಸ್ನಾನ ಮಾಡಿಸಿ ಅವನಿಗೆ ಒಂದು ಸಲ ಎಲ್ಲ ಕೂದಲೆಲ್ಲ ಬಾಚಿ ಅವನ್ನ ಒಂದು ಸ್ವಲ್ಪ ರೆಡಿ ಮಾಡೋಂಗಾಯಿತು. ಇವನಿಗೂ ಒಂದು ಸ್ವಲ್ಪ ಟೈಮ್ ಸಿಕ್ಕಿದಂಗಾಯಿತು. ಸೊ ಇವತ್ತು ನನ್ನ ಡೇ ಹೀಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.